ಹಲೋ ಸೂಪರ್ ಸ್ಟಾರ್, ವೆಲ್ಕಮ್. ಬನ್ನಿ ಇವತ್ತು ನಮ್ಮೆಲ್ಲರ ಅಡುಗೆ ಮನೆಯ ಸೂಪರ್ ಹೀರೋ ಇದೆಯಲ್ಲ, ಅದೇ LPG ಸಿಲಿಂಡರ್. ಅದರ ಬಗ್ಗೆ ಒಂದಿಷ್ಟು ಗುಸುಗುಸು ಮಾತಾಡೋಣ. ಅಂದ್ರೆ ಅದರ ಬುಕಿಂಗಿಂದ ಹಿಡಿದು ಸೇಫ್ಟಿವರೆಗೂ ಇರೋ ಎಲ್ಲ ಸೀಕ್ರೆಟ್ಸನ್ನ ಪಟಾಪಟ್ ಅಂತ ತಿಳ್ಕೊಂಡು ಇದರಲ್ಲಿ ನಾವು ಎಕ್ಸ್ಪರ್ಟ್ ಆಗೋದು ಹೇಗೆ ಅಂತ ನೋಡಿಬಿಡೋಣ. ಅಯ್ಯೋ, ಗ್ಯಾಸ್ ಸಿಲಿಂಡರ್ ಖಾಲಿಯಾದಾಗ ಬುಕ್ ಮಾಡೋದು ಅಂದ್ರೆ ಕೆಲವರಿಗೆ ದೊಡ್ಡ ತಲೆನೋವಲ್ವಾ? ಎಲ್ಲಿ ಕಾಲ್ ಮಾಡಬೇಕು, ಯಾವ ನಂಬರ್ ಅದು, ಏನ್ ಮೆಸೇಜ್ ಮಾಡಬೇಕು ಅಂತ ಒಂದಿಷ್ಟು ಕಿರಿಕಿರಿ, ಗೊಂದಲಗಳು. ಆದ್ರೆ ಇನ್ಮೇಲೆ ಆ ಚಿಂತೆ ಬೇಡ. ಯಾಕಂದ್ರೆ ಆ ಎಲ್ಲ ಕನ್ಫ್ಯೂಷನ್ಗಳನ್ನ ದೂರ ಮಾಡಿ ಈ ಇಡೀ ಪ್ರಾಸೆಸ್ಸನ್ನ ಎಕ್ದಮ್ ಸುಲಭ ಮಾಡುವ ಎಲ್ಲ ಸೀಕ್ರೆಟ್ ಟಿಪ್ಸನ್ನ ನಾನಿವತ್ತೇ ಹೇಳ್ಕೊಡ್ತೀನಿ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಮೊದಲನೇಗೆ ನಮ್ಮ ಕಿಚನ್ನ ಈ ಬೆಸ್ಟ್ ಫ್ರೆಂಡ್ ಇದೆಯಲ್ಲ, LPG ಸಿಲಿಂಡರ್. ಅದರ ABCDಯಿಂದ ಅಂದ್ರೆ ಎಕ್ದಮ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. LPG ಅಂದ್ರೆ ಏನ್ ಗೊತ್ತಾ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಸಿಂಪಲ್ಲಾಗಿ ಹೇಳೋದಾದ್ರೆ ನಮ್ಮ ಭಾರತದ ಕೋಟ್ಯಾಂತರ ಮನೆಗಳಲ್ಲಿ ಅಡುಗೆಗೆ ಇದೇ ಮುಖ್ಯ ಇಂಧನ. ನಾವೆಲ್ಲ ನೋಡಿರ್ತೀವಲ್ಲ, ಇಂಡಿಯನ್, HP ಗ್ಯಾಸ್ ಮತ್ತೆ ಭಾರತ್ ಗ್ಯಾಸ್. ಈ ದೊಡ್ಡ ಕಂಪನಿಗಳು ಇದನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸ ಮಾಡ್ತವೆ. ನೋಡಿ, ಸಾಮಾನ್ಯವಾಗಿ ಇದರಲ್ಲಿ 3 ಥರದ ಸಿಲಿಂಡರ್ಗಳು ಇರ್ತವೆ. ನಾವು ಮನೆಗಳಲ್ಲಿ ಹೆಚ್ಚಾಗಿ ಬಳಸೋದು ಆ ಕೆಂಪು ಬಣ್ಣದ್ದು ಅಲ್ವಾ? ಅದು 14.2 kg ಡೊಮೆಸ್ಟಿಕ್ ಸಿಲಿಂಡರ್. ಇನ್ನು ಚಿಕ್ಕ ಕುಟುಂಬಗಳಿಗೆ ಅಥವಾ ಎಲ್ಲಾದ್ರೂ ಟ್ರಿಪ್ ಹೋಗೋರಿಗೆ ಅಂತ 5 kg ಸಿಲಿಂಡರ್ ಕೂಡ ಸಿಗುತ್ತೆ. ಆ ನೀಲಿ ಬಣ್ಣದ ದೊಡ್ಡ ಸಿಲಿಂಡರ್ ಇದೆಯಲ್ಲ, 19 kgದು, ಅದನ್ನ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾರೆ. ಓಕೆ, ಈಗ ಅಸ್ಲಿ ಆಟ ಶುರು. ಸಿಲಿಂಡರ್ ಬುಕ್ ಮಾಡೋಕ್ ಮುಂಚೆ ಒಬ್ಬ ಪ್ರೊಫೆಷನಲ್ ತರ ನಮ್ಮ ಬುಕಿಂಗ್ ಟೂಲ್ ಕಿಟನ್ನ ರೆಡಿ ಮಾಡ್ಕೊಳ್ಳೋಣ. ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ರೆಡಿ ತಾನೇ? ರೈಟ್. ಬುಕಿಂಗ್ಗೆ ಬೇಕಾದ ವಸ್ತುಗಳ ಲಿಸ್ಟು ಇಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ಮೊದಲನೇದು ನಿಮ್ಮ ಗ್ಯಾಸ್ ಪಾಸ್ಬುಕ್ನಲ್ಲಿರೋ ಕನ್ಸ್ಯೂಮರ್ ನಂಬರ್. ಎರಡನೇದು ಗ್ಯಾಸ್ ಏಜೆನ್ಸಿಯಲ್ಲಿ ರಿಜಿಸ್ಟರ್ ಮಾಡಿರೋ ನಿಮ್ಮ ಮೊಬೈಲ್ ನಂಬರ್. ಮೂರನೇದು ಆಧಾರ್ ಮತ್ತೆ ಅಡ್ರೆಸ್ ಪ್ರೂಫ್. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸಬ್ಸಿಡಿ ಹಣ ವಾಪಸ್ ಬರಬೇಕಲ್ಲ, ಅದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್. ಇದು ಮಾತ್ರ ಮರಿಬೇಡಿ. ಈಗ ನೇರವಾಗಿ ಅಸಲಿ ವಿಷಯಕ್ಕೆ ಬರೋಣ. ಈ ಸಿಲಿಂಡರ್ ಬುಕ್ ಮಾಡೋದು ಹೇಗೆ? ಬನ್ನಿ, ಇದರಲ್ಲಿರೋ ಎಲ್ಲ ಸುಲಭ ವಿಧಾನಗಳನ್ನ ಒಂದೊಂದಾಗೆ ತಿಳ್ಕೊಂಡ್ಬಿಡೋಣ. ಅಬ್ಬಬ್ಬಾ, ಎಷ್ಟೋ ಆಯ್ಕೆಗಳಿವೆ ನೋಡಿ. ಮೊಬೈಲ್ ಕಾಲ್ ಮಾಡ್ಬೋದು, SMS ಕಳಿಸ್ಬೋದು, ಮೊಬೈಲ್ ಆ್ಯಪ್ ಬಳಸ್ಬೋದು, ವೆಬ್ಸೈಟ್ಗೆ ಹೋಗ್ಬೋದು, ವಾಟ್ಸಾಪ್ ಮಾಡ್ಬೋದು. ಅಷ್ಟೇ ಯಾಕೆ, ಬರೀ ಒಂದು ಮಿಸ್ಡ್ ಕಾಲ್ ಕೊಟ್ಟರೂ ಸಾಕು. ಸತ್ಯ ಹೇಳಬೇಕಂದ್ರೆ ಇಷ್ಟೊಂದು ಆಪ್ಷನ್ಸ್ ಇರಬೇಕಾದ್ರೆ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಫೇವ್ರೇಟ್ ಅಂದ್ರೆ ವಾಟ್ಸಾಪ್ ಮತ್ತೆ ಮಿಸ್ಡ್ ಕಾಲ್. ಯಾಕಂದ್ರೆ ಪಟಾಪಟ್ ಅಂತ ಕೆಲಸ ಆಗ್ಬಿಡುತ್ತೆ. ಇದೊಂದು ಸಖತ್ ಟ್ರಿಕ್ ಇದೆ, ಕೇಳಿ. SMS ಮೂಲಕ ಬುಕ್ ಮಾಡೋದು. ನೋಡಿ, ಮೊದಲನೇ ಸಲ ಮಾತ್ರ ನಿಮ್ನ ಕನ್ಸ್ಯೂಮರ್ ID ಮತ್ತೆ ಆಧಾರ್ ಡೀಟೇಲ್ಸ್ ಕಳಿಸಿ ರಿಜಿಸ್ಟರ್ ಮಾಡ್ಕೋಬೇಕು. ಅದು ಒಂದೇ ಸರಿ ಮಾಡೋದು. ಆಮೇಲೆ ಮುಂದೆ ಯಾವಾಗ ಸಿಲಿಂಡರ್ ಬೇಕಿಂದ್ರೂ ಸುಮ್ಮನೆ ರೀಫಿಲ್ ಅಂತ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಟೈಪ್ ಮಾಡಿ ಆ ನಂಬರ್ಗೆ ಕಳಿಸಿದ್ರೆ ಸಾಕು. ಅಷ್ಟೇ, ಬುಕಿಂಗ್ ಕನ್ಫರ್ಮ್. ಸಿಂಪಲ್ ಅಲ್ವಾ? ಒಂದು ನಿಮಿಷ, ಈ ಸ್ಲೈಡ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಅಥವಾ ಅದಕ್ಕಿಂತ ಒಳ್ಳೇದಂದ್ರೆ ಈ ಇಂಪಾರ್ಟೆಂಟ್ ನಂಬರ್ಗಳನ್ನ ಈಗಲೇ ತಕ್ಷಣ ನಿಮ್ಮ ಫೋನ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಇಂಡೇನ್, HP ಮತ್ತೆ ಭಾರತ್ ಗ್ಯಾಸ್ ಬುಕಿಂಗ್ ಮಾಡೋಕ್ಕೆ ಇದು ನಿಜವಾಗ್ಲೂ ಲೈಫ್ ಸೇವರ್ ಇದ್ದಾಗೆ. ಮಿಸ್ ಮಾಡ್ಕೋಬೇಡಿ. ಓಕೆ, ಬುಕಿಂಗ್ ಆಯ್ತು. ಈಗ ಬರುತ್ತೆ ನೋಡಿ ಅತಿ ಮುಖ್ಯವಾದ ಭಾಗ, ಡೆಲಿವರಿ ದಿನ. ನಾವು ದುಡ್ಡು ಕೊಡೋಕ್ ಮುಂಚೆ ಏನೇನ್ ಚೆಕ್ ಮಾಡಬೇಕು ಅನ್ನೋ ಸೀಕ್ರೆಟ್ ಮಾಹಿತಿ ಇಲ್ಲಿದೆ. ಇದು ಗೊತ್ತಿದ್ರೆ ಸಾಕು, ಯಾರೂ ನಮ್ಮನ್ನು ಮೋಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಿಲಿಂಡರ್ ಮನೆಗೆ ಬಂದಾಗ ಈ 4 ಪಾಯಿಂಟ್ ಇನ್ಸ್ಪೆಕ್ಷನ್ನ ಕಡ್ಡಾಯವಾಗಿ ಮಾಡಲೇಬೇಕು. 1. ಸೀಲ್ ಮತ್ತು ಸೇಫ್ಟಿ ಕ್ಯಾಪ್ ಸರಿಯಾಗಿದೆಯಾ ನೋಡಿ. 2. ಸಿಲಿಂಡರ್ನ ತೂಕ ಸರಿ ಇದೆಯಾ ಅಂತ ವೆರಿಫೈ ಮಾಡಿ. 3. ಗ್ಯಾಸ್ ಲೀಕ್ ಆಗ್ತಿದ್ಯಾ ಅಂತ ವಾಸನೆ ಅಥವಾ ಸಣ್ಣ ಶಬ್ದ ಏನಾದರೂ ಬರ್ತಿದ್ಯಾ ಅಂತ ಚೆಕ್ ಮಾಡಿ. 4ನೇದು, ಬುಕಿಂಗ್ ಡೀಟೇಲ್ಸ್ ಸರಿ ಇದೆಯಾ ಅಂತ ನೋಡಿ ರಸೀದಿ ಪಡ್ಕೊಳ್ಳಿ. ನೆನ್ಪಿಡಿ, ಇದು ನಮ್ಮ ಸೇಫ್ಟಿಗೆ ಮತ್ತೆ ನಾವು ಕೊಟ್ಟ ಹಣಕ್ಕೆ ನ್ಯಾಯ. ಈ ಚಿತ್ರವನ್ನೊಮ್ಮೆ ನೋಡಿ. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಚೆಕ್ ಅಂದ್ರೆ ಕಂಪನಿಯ ಸೀಲ್. ಅದು ಪರ್ಫೆಕ್ಟ್ ಆಗಿರಬೇಕು, ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿರಬಾರ್ದು. ಒಂದು ವೇಳೆ ಆ ಸೀಲ್ ಒಡೆದಿದ್ರೆ ಅಥವಾ ಹಾಳಾಗಿದ್ರೆ ಯಾವುದೇ ಕಾರಣಕ್ಕೂ ಆ ಸಿಲಿಂಡರನ್ನ ಸ್ವೀಕರಿಸಲೇಬೇಡಿ. ನೆವರ್. ಸರಿ, ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ LPG ಸೇಫ್ಟಿ. ನಮ್ಮ ಕಿಚನನ್ನ ಸೇಫ್ ಆಗಿಡೋಕೆ ನಾವು ರೂಢಿಸಿಕೊಳ್ಳಬೇಕಾದ ಕೆಲವು ತುಂಬಾನೇ ಸರಳವಾದ ಅಭ್ಯಾಸಗಳು ಯಾವುವು ಅಂತ ನೋಡೋಣ. ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಸಿಲಿಂಡರ್ನು ಯಾವಾಗ್ಲೂ ನೇರವಾಗಿ ನಿಲ್ಲಿಸಿ ನೆಲದ ಮೇಲೆ ಇಡಬೇಕು. ಇದೊಂದು ರೂಲ್. ಹಾಗೆಯೇ ಗ್ಯಾಸ್ ಸ್ಟವ್ ಅನ್ನ ಯಾವಾಗ್ಲೂ ಸಿಲಿಂಡರ್ಗಿಂತ ಎತ್ತರದ ಜಾಗದಲ್ಲಿ, ಅಂದ್ರೆ ನಮ್ಮ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಇಡಬೇಕು. ಇದು ಬಹಳ ಮುಖ್ಯವಾದ ಸೇಫ್ಟಿ ರೂಲ್. ಇದೊಂದು ಬಹಳ ಮುಖ್ಯವಾದ ಅಭ್ಯಾಸ. ಇದನ್ನೊಂದು ನಿಯಮದ ಹಾಗೆ ಪಾಲಿಸಿ.
ಪ್ರತಿ ಬಾರಿ ಅಡುಗೆ ಆದ ನಂತರ ಮತ್ತು ವಿಶೇಷವಾಗಿ ರಾತ್ರಿ ಮಲಗೋಕ್ ಮುಂಚೆ ಆ ರೆಗ್ಯುಲೇಟರ್ ನಾಬನ್ನು ಆಫ್ ಪೊಸಿಷನ್ಗೆ ತಿರುಗಿಸೋದನ್ನ ಮರೆಯಲೇಬೇಡಿ. ಓಕೆ, ಇದನ್ನ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಂದು ವೇಳೆ ಗ್ಯಾಸ್ ಲೀಕ್ ಆಗ್ತಿದೆ ಅನ್ನೋ ಸಣ್ಣ ಅನುಮಾನ ಬಂದ್ರೂ ಕೂಡ ಮೊದಲು ಪ್ಯಾನಿಕ್ ಆಗ್ಬೇಡಿ, ಶಾಂತವಾಗಿರಿ ಮತ್ತು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಸ್ವಿಚ್ಗಳನ್ನ ಮುಟ್ಲೇಬೇಡಿ. ಆನ್ ಅಥವಾ ಆಫ್ ಮಾಡಬೇಡಿ, ಯಾಕಂದ್ರೆ ಸಣ್ಣ ಸ್ಪಾರ್ಕ್ ಕೂಡ ಅಪಾಯಕಾರಿ. ತಕ್ಷಣ ಮನೆಯ ಎಲ್ಲಾ ಬಾಗಿಲು ಕಿಟಕಿಗಳನ್ನ ಓಪನ್ ಮಾಡಿ, ಗ್ಯಾಸ್ ಹೊರಗೆ ಹೋಗೋಕೆ ಬಿಡಿ. ಈ ನಂಬರನ್ನು ದಯವಿಟ್ಟು ಎಲ್ರೂ ನೆನ್ಪಿಟ್ಕೊಳ್ಳಿ. 1906-1906. ಇದು ಆಲ್ ಇಂಡಿಯಾ LPG ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್. ದಿನದ 24 ಗಂಟೆಯೂ ಕೆಲಸ ಮಾಡುತ್ತೆ. ಇನ್ಯಾಕೆ ತಡ, ಈಗಲೇ ನಿಮ್ಮ ಫೋನ್ನಲ್ಲಿ LPG ಎಮರ್ಜೆನ್ಸಿ ಅಂತ ಸೇವ್ ಮಾಡಿಟ್ಕೊಳ್ಳಿ. ಓಕೆ, ಸೇಫ್ಟಿ ಬಗ್ಗೆ ಎಲ್ಲ ಗೊತ್ತಾಯ್ತು. ಈಗ ಸ್ವಲ್ಪ ಖುಷಿ ಪಡೋ ವಿಷಯಕ್ಕೆ ಬರೋಣ. ಅಂದ್ರೆ ದುಡ್ಡಿನ ವಿಚಾರಕ್ಕೆ. ಸಬ್ಸಿಡಿ. ನಾವ್ ಕಟ್ಟಿದ ದುಡ್ಡಲ್ಲಿ ಸ್ವಲ್ಪ ವಾಪಸ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಪಹಲ್ ಅಥವಾ DBTL ಅನ್ನೋದು ಸರ್ಕಾರದ ಒಂದು ಅದ್ಭುತ ಯೋಜನೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಾವು ಸಿಲಿಂಡರ್ ಡೆಲಿವರಿ ಆದಾಗ ಪೂರ್ತಿ ಹಣ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಸರ್ಕಾರ ಸಬ್ಸಿಡಿ ಹಣವನ್ನ ನೇರವಾಗಿ ನಾವು ಲಿಂಕ್ ಮಾಡಿರೋ ಬ್ಯಾಂಕ್ ಖಾತೆಗೆ ವಾಪಸ್ ಕಳಿಸುತ್ತೆ. ನಮ್ಮ ಸಬ್ಸಿಡಿ ಹಣ ಬಂತಾ ಇಲ್ವಾ ಅಂತ ಸ್ಟೇಟಸ್ ಚೆಕ್ ಮಾಡಕ್ಕೆ ಇನ್ನು ಮುಂದೆ ಯಾರನ್ನೂ ಕೇಳಬೇಕಾಗಿಲ್ಲ. ಮೈ LPG ಪೋರ್ಟಲ್, ಯುಮಂಗ್ ಆಪ್ ಅಥವಾ ಕಸ್ಟಮರ್ ಕೇರ್ಗೆ ನಮ್ಮ ರಿಜಿಸ್ಟರ್ಡ್ ನಂಬರಿಂದ ಕರೆ ಮಾಡಿ ಸಬ್ಸಿಡಿ ಹಣ ಬಂದಿದೆಯೋ ಇಲ್ವಾ ಅಂತ ನಾವೇ ಟ್ರ್ಯಾಕ್ ಮಾಡ್ಬೋದು. ಹಾಗಿದ್ರೆ ಈ ಸಬ್ಸಿಡಿ ಯಾರಿಗೆಲ್ಲ ಸಿಗುತ್ತೆ? ಯಾರು ತಮ್ಮ ಆಧಾರ್ ಮತ್ತೆ ಬ್ಯಾಂಕ್ ಖಾತೆಯನ್ನ ಗ್ಯಾಸ್ ಕನೆಕ್ಷನ್ಗೆ ಲಿಂಕ್ ಮಾಡಿರ್ತಾರೋ ಆ ಹೆಚ್ಚಿನ ಎಲ್ಲ ಮನೆಗಳಿಗೂ ಇದು ಸಿಗುತ್ತೆ. ಆದ್ರೆ ಒಂದು ಕಂಡೀಷನ್: ಕುಟುಂಬದ ವಾರ್ಷಿಕ ಆದಾಯ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ ಅಥವಾ ತಾವೇ ಸ್ವಇಚ್ಛೆಯಿಂದ ಸಬ್ಸಿಡಿ ಬೇಡ ಅಂತ ಹೇಳಿದ್ರೆ ಅವರಿಗಿದು ಸಿಗೋದಿಲ್ಲ. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ನೆನಪಲ್ಲಿಡಿ. ಡೆಲಿವರಿ ಬಂದಾಗ ನಾವು ಮಾಡುವ ಆ ಕೆಲವೇ ಸೆಕೆಂಡುಗಳ ತಪಾಸಣೆ ಅದು ನಮ್ಮ ಸೇಫ್ಟಿಯನ್ನ ಖಚಿತಪಡಿಸುತ್ತೆ, ಆಗಬಹುದಾದ ಮೋಸವನ್ನ ತಡೆಯುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇಡೀ ಕುಟುಂಬವನ್ನೇ ರಕ್ಷಿಸುತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದ್ಹಾಗೆ ನಿಮ್ಗೆ ಬೇರೆ ಯಾವುದೇ ಟಿಪ್ಸ್ ಗೊತ್ತಿದ್ರೆ ಖಂಡಿತ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಮುಂದಿನ ಸಲ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಾನೂ ಕಾಮೆಂಟ್ ಮಾಡಿ. ಸರಿ, ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ಟಾಟಾ.